ಆ ಮಗುವಿಗೆ ಜಸ್ಟ್ 5 ವರ್ಷ. ಬೆಳಗ್ಗೆ ಖುಷಿಯಾಗಿ ಶಾಲೆಗೆ ಹೋಗಿತ್ತು. ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಟಾಟಾ ಮಾಡಿ ಹೋಗಿತ್ತು. ಸಂಜೆ ಆಗ್ತಾ ಇದ್ದಂತೆ ಇನ್ನೇನು ಮಗಳು ಮನೆಗೆ ಬರ್ತಾಳೆ ಅಂತ ಹೆತ್ತವಳು ಕಾಯ್ತಾ ಇದ್ಲು. ಆದರೆ ಬಂದಿದ್ದು ಮಾತ್ರ ಸಾವಿನ ಸುದ್ದಿ. ಶಾಲಾ ಬಸ್ ಮೇಲೆ ಅಪ್ಪಳಿಸಿದ ಯಮರೂಪಿ ಮರ ಬಾಲಕಿಯ ಜೀವವನ್ನೇ ತೆಗೆದಿದೆ. ಸಾವು ಅನ್ನೋದು ಒಂಥರ ಕರೆಯದೆ ಬರೋ ಅತಿಥಿ ಇದ್ದಂತೆ. ಬೇಡ ಅಂದ್ರೂ ಬಿಡಲ್ಲ, ಹೋಗು ಅಂದ್ರೂ ಹೋಗಲ್ಲ. ಒಮ್ಮೆ ವಿಧಿ ಲಿಖಿತವಾದ್ರೆ ಮುಗೀತು. ಯಮನಿಟ್ಟ ಮುಹೂರ್ತದಲ್ಲಿ ಎಂಥವರೇ ಆದ್ರೂ ಸಾವಿನ ಮನೆ ಸೇರಲೇಬೇಕು. ಈ ಮಗುವಿನ ಬಾಳಲು ವಿಧಿ ಇಂಥದ್ದೇ ಘೋರಾತಿ ಘೋರ ಮುಹೂರ್ತ ಇಟ್ಟಿದ್ದ. ಬೆಳಗ್ಗೆ ನಗ್ತಾ ಶಾಲೆಗೆ ಹೋದ ಕಂದಮ್ಮ ರಾತ್ರಿ ಹೆಣವಾಗಿ ಮನೆಗೆ ಬಂದಿದೆ. ಶಾಲಾ ವಾಹನದ ಮೇಲೆ ಯಮರೂಪಿ ಮರ ಬಿದ್ದು 5 ವರ್ಷದ ಮಗು ಬಲಿಯಾಗಿದೆ. ಯಮನ ಸಂಚಿಗೆ ಹೋಯ್ತು ಕಂದಮ್ಮನ ಪ್ರಾಣ. ಮರದಲ್ಲಿ ಅಡಗಿದ್ದ ಯಮ ತೆಗೆದೇ ಬಿಟ್ಟ ಜೀವ. ಇವಳೆ ಅರಳೋ ವಯಸ್ಸಲ್ಲಿ ಬಾಡಿ ಹೋದ ಬಾಲಕಿ. ಹೆಸರು ಚಿರನ್ವಿ ಅಂತ. ಇನ್ನೂ ಜಸ್ಟ್ 5 ವರ್ಷ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಯುಕೆಜಿ ಓದ್ತಿದ್ದಳು. ನಿತ್ಯ ಶಾಲಾ ವಾಹನದಲ್ಲಿ ಹೋಗಿ ಬರ್ತಿದ್ದವಳು ಹೆತ್ತವರ ಪಾಲಿನ ಆಶಾಕಿರಣ ಆಗಿದ್ಲು. ನಿನ್ನೆ ಬೆಳಗ್ಗೆ ಖುಷಿಯಾಗಿಯೇ ಶಾಲೆ ಬಸ್ ಹತ್ತಿದ್ಲು. ಶಾಲೆಗೆ ಹೋಗುವಾಗ ಅಮ್ಮನಿಗೆ ಅದೇನ್ ಹೇಳಿದ್ಲೋ ಏನೋ. ಇದೇ ಕೊನೆಯ ಭೇಟಿ ಅಂತ ಅದೇನ್ ಮುನ್ಸೂಚನೆ ಕೊಟ್ಟಿದ್ಲೋ ಅದೂ ಗೊತ್ತಿಲ್ಲ. ಹೆತ್ತವಳಿಗೆ ಬಾಯ್ ಹೇಳಿ ಹೊರಟವಳು ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಇನ್ನೇನು ಶಾಲೆ ಬಿಡ್ತು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀನಿ ಅನ್ನೋ ಖುಷಿಯಲ್ಲಿದ್ದವಳು ದಾರಿ ಮಧ್ಯೆಯೇ ಉಸಿರು ಚೆಲ್ಲಿದ್ದಾಳೆ. ಸಂಜೆ ಶಾಲೆ ಮುಗೀತಿದ್ದಂತೆ ಎಲ್ಲಾ ಮಕ್ಕಳು ಬಸ್ ಏರಿ ಹೊರಟಿದ್ರು. ಬದಿನಾರಿನ ಕಲ್ಲೀಟಿ ಕಾನಲ್ತಾಯ ದೇವಸ್ಥಾನದ ಬಳಿ ಬರ್ತಿದ್ದಂತೆ ಬೃಹತ್ ಮರವೊಂದು ಬಸ್ ಮೇಲೆ ಬಿದ್ದಿದೆ. ಏಕಾಏಕಿ ಯಮರೂಪಿ ಮರ ಬೀಳ್ತಿದ್ದಂತೆ ಚಿರನ್ವಿ ಗಂಭೀರವಾಗಿ ಗಾಯಗೊಂಡಿದ್ಲು. ಇದನ್ನ ನೋಡಿದ ಹೆಣ್ಮಗಳೊಬ್ಬಳು ತಾನೇ ಆಟೋ ಮಾಡಿಕೊಂಡು ಪುತ್ತೂರಿನ ಆಸ್ಪತ್ರೆಗೆ ಸೇರಿಸಿದ್ಲು. ಆದರೆ ಅಷ್ಟೊತ್ತಿಗಾಗಲೇ ಕಂದಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ. ಒಂದ್ ಕಡೆ ಚಿರನ್ವಿ ಪ್ರಾಣ ಬಿಟ್ರೆ ಇನ್ನಿಬ್ಬರು ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವರನ್ನ ಕಲ್ಲಡ್ಕ ಹಾಗೂ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಶಾಸಕರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮರ ಬಿದ್ದ ಏಟಿಗೆ ಮಗುವಿಗೆ ದೊಡ್ಡ ಪೆಟ್ಟಾಗಿ ಈ ಮಗು ಮೃತಪಟ್ಟಿದೆ. ಇನ್ನೊಂದೆರಡು ಮಕ್ಕಳಿಗೆ ಗಾಯ ಆಗಿದೆ. ಡ್ರೈವರಿಗೂ ಗಾಯ ಆಗಿದೆ. ಒಂದು ದೊಡ್ಡ ಅನಾಹುತ ಆಗಿ ಹೋಗಿದೆ. ಹಾಗೆ ಒಂದು ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ. 5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅಧಿಕಾರಿಗಳೇನು ಕರಳ ಕುಡಿ ಕಳ್ಕೊಂಡ ಹೆತ್ತವರಿಗೆ ಪರಿಹಾರ ಕೊಡಿಸ್ತೀನಿ ಎಂದಿದ್ದಾರೆ. ಆದರೆ ಆ ಪರಿಹಾರ ಮಗಳನ್ನ ತಂದು ಕೊಡುತ್ತಾ? 5 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ಹೆತ್ತವರ ಪ್ರೀತಿಯನ್ನ ಮರಳಿ ಕೊಡುತ್ತಾ? ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಆಕೆ ಗೋವಾದ ಹೆಣ್ಮಗಳು, ಈತ ಬೆಳಗಾವಿ ಮೂಲದವನು. ಕಾಲೇಜಿಗೆ ಹೋಗುವಾಗ ಇಬ್ಬರ ಮಧ್ಯೆ ಪ್ರೀತಿ ಮೂಡಿತ್ತು. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ರು. ಯಾವುದೇ ಕಾರಣಕ್ಕೂ ಮಗಳನ್ನ ಕೊಟ್ಟು ಮದ್ವೆ ಮಾಡಲ್ಲ ಅಂತ 3 ವರ್ಷ ಅಜ್ಞಾತವಾಸದಲ್ಲಿಟ್ಟಿದ್ರು. ಆದರೆ ಮತ್ತೆ ಸಂಪರ್ಕಕ್ಕೆ ಬಂದ ಜೋಡಿ ಹಕ್ಕಿಗಳು ಬೆಳಗಾವಿಗೆ ಬಂದು ಮದುವೆಯಾಗಿದ್ದಾರೆ. ಫ್ಯಾಮಿಲಿ ಸರ್ ಅಲ್ಲೇ ಪಂಜಿ ಪೊಲೀಸ್ ಸ್ಟೇಷನ್ದಾಗ ನೀವು ಹುಡುಗಿಗಿಂತ ತೂನು ಓಡೋಗಿ ಅಂದ್ರಿ ಮಾಡಕ್ಕೆ ಹಂಗೆ ಅಂತ್ರಿ ಕಂಪ್ಲೇಂಟ್ ಕೊಟ್ರಿ ಸರ್. घर पे बोलते हैं दूसरे लड़के के साथ शादी करेंगे, इसको छोड़ करके उनको. ಪ್ರೀತಿ
ಅನ್ನೋ ಎರಡಕ್ಷರಕ್ಕೆ ಇರೋ ಶಕ್ತಿಯೇ ಅಂಥದ್ದು ಬಿಡಿ. ಆಸ್ತಿ ಅಂತಸ್ತು ನೋಡಲ್ಲ, ಜಾತಿ ಧರ್ಮದ ಸಂಕೋಲೆ ಇರಲ್ಲ. ಎರಡು ಮನಸ್ಸುಗಳು ಒಂದಾದರೆ ಮುಗದೇ ಹೋಯಿತು. ಪ್ರಪಂಚವೇ ತಲೆ ಕೆಳಗಾದರೂ ಒಬ್ರನ್ನ ಬಿಟ್ಟು ಇನ್ನೊಬ್ರು ಇರಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಹೆತ್ತವರೇ ವಿಲನ್ ಆದರೂ ಸರಿ, ಅದೆಷ್ಟೇ ಜನ ಎದುರು ನಿಂತರೂ ಸರಿ, ಜೀವ ಬಿಟ್ಟರೂ ಪ್ರೀತಿ ಬಿಡಲ್ಲ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ. ಇವರದ್ದು ಕೂಡ ಇಂಥದ್ದೇ ಕತೆ. 9 ವರ್ಷಗಳಿಂದ ಪ್ರೀತಿಯಲ್ಲಿ ಬಿದ್ದವರು 2 ವರ್ಷ ನರಕ ಅನುಭವಿಸಿದ್ರು. ಹುಡುಗಿಯ ಸಂಪರ್ಕವೇ ಇಲ್ಲದಂತೆ ಒಬ್ರಿಗೊಬ್ರನ್ನ ದೂರ ಮಾಡಿಬಿಟ್ರು. ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೆ ಬೆಸೆದುಕೊಂಡಿದೆ. ಹೆಣ್ಣೆತ್ತವರನ್ನ ನಂಬಿದ್ರೆ ನಮ್ಮ ಪ್ರೀತಿ ಉಳಿಯಲ್ಲ ಅಂತ ಮನೆ ಬಿಟ್ಟು ಬಂದಿದ್ದಾರೆ. ಬೆಳಗಾವಿ ಹುಡುಗ, ಗೋವಾ ಹುಡುಗಿ ಕದ್ದು ಮುಚ್ಚಿ ಮದುವೆಯಾಗಿದ್ದಾರೆ. ಹೀಗಾಗಿ ಹೆಣ್ಣೆತ್ತವರು ಊರೂರು ಹುಡುಕೋದಕ್ಕೆ ಶುರು ಮಾಡಿದಾರಂತೆ. ದಿಕ್ಕು ಕಾಣದ ಜೋಡಿ ಹಕ್ಕಿಗಳು ಪೊಲೀಸರ ಮೊರೆ ಹೋಗಿವೆ. 9 ವರ್ಷದ ಪ್ರೀತಿ, ಹೆಣ್ಣೆತ್ತವರೇ ಇಟ್ಟಿದ್ರು ಕೊಳ್ಳಿ. ಮನೆ ಬಿಟ್ಟ ಹುಡುಗಿಗೆ ಹೆಣ್ಣೆತ್ತವರೇ ವಲ. ಇದು ಬೆಳಗಾವಿಯಿಂದ ಗೋವಾದಲ್ಲಿ ಬೆಸೆದುಕೊಂಡ ಪ್ರೇಮ ಕಹಾನಿ. ಈತನ ಹೆಸರು ರೋಹನ್ ಪೂಜಾರಿ, ಮೂಲತಃ ಬೆಳಗಾವಿ ನಿವಾಸಿ. ಈಕೆ ಇಶಾ ಸೇಟ್ಕರ್, ಗೋವಾದ ಪಣಜಿ ನಿವಾಸಿ. ಇಬ್ರು ಕಾಲೇಜಿಗೆ ಹೋಗುವಾಗ ಪ್ರೀತಿ ಮೂಡಿತು. ದಿನಗಳು ಉರುಳ್ತಾ ಇದ್ದಂಗೆ ಒಬ್ರಿಗೊಬ್ರು ಬಿಟ್ಟಿರೋಕಾಗದಂತೆ ಪ್ರೀತಿ ಮಾಡ್ತಾ ಇದ್ರು. ಓದು ಮುಗಿತಾ ಇದ್ದಂಗೆ ಇಶಾ ಮನೆಯಲ್ಲಿ ಮಗಳ ಪ್ರೀತಿ ವಿಷಯ ಗೊತ್ತಾಗಿದೆ. ಯಾವಾಗ ಮಗಳು ಪ್ರೀತಿ ಗೀತಿ ಅಂತ ಹಾದಿ ತಪ್ಪಿದ್ದಾಳೆ ಅನ್ನೋದು ಗೊತ್ತಾಯ್ತು, ಪೋಷಕರು ಫುಲ್ ಗರಂ ಆದ್ರು. ಯಾಕಂದ್ರೆ ಇಶಾ ಮನೆಯಲ್ಲಿ ತಕ್ಕಮಟ್ಟಿಗೆ ಅನುಕೂಲಸ್ಥರು. ಈತ ರೋಹನ್ ಮಿಡಲ್ ಕ್ಲಾಸ್ ಹುಡುಗ. ಹೀಗಾಗಿ ಒಳ್ಳೆ ಕಾಸಿರೋ ಹುಡುಗನಿಗೆ ಕೊಟ್ಟು ಮಗಳನ್ನ ಮದುವೆ ಮಾಡೋ ಪ್ಲಾನ್ ಮಾಡಿದ್ರು. ಯಾವಾಗ ಹೆತ್ತವರು ಒಪ್ಪಲ್ಲ ಅನ್ನೋದು ಗೊತ್ತಾಯ್ತೋ 3 ವರ್ಷದ ಹಿಂದೆ ರೋಹನ್ ಹಾಗೂ ಇಶಾ ಮನೆ ಬಿಟ್ಟು ಓಡ್ ಹೋಗಿದ್ರು. ಗೋವಾದ ಪಣಜಿಯಲ್ಲಿ ಕಿಡ್ನಾಪ್ ಕೇಸ್ ಕೂಡ ದಾಖಲಿಸಿದ್ರು ಹೆತ್ತವರು. ಇಬ್ಬರನ್ನು ಬರೋದಕ್ಕೆ ಹೇಳಿ ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಂತ ಪೂಸ್ತಾಯಿಸಿದ್ರು. ಒಂದು ಸೌಂಡ್ ಸಿಸ್ಟಮ್ ಅಲ್ಲ ಅಂಗಡಿಗೆ ಹೋಗ್ತಾನೆ ಸರ್. ಕಾಂಟ್ಯಾಕ್ಟ್ ಇರಾಗ ಸರ್ ಈಗ ರಗಡ ಟಾರ್ಚರ್ ಮಾಡಾಕತ್ರಿ ಸರ್. ಅವ್ರು ಟಾರ್ಚರ್ ಮಾಡತ್ಲಿ ಸರ್. ಈಗ ನನಗೆ ಫೋನ್ ಹಚ್ಚಲ್ರಿ ಸರ್. 2 ವರ್ಷ ಬಿಟ್ರಿ ಸರ್. ಫೋನ್ ಹಚ್ಚಿ ಈಕೇನು ಅನ್ನಾಗುತ್ತು, ಇಬ್ಬರು ಕೂಡಿರು ನಮ್ಮ ಮನ್ಯಾಗ ಹಿಂಗೆ ಅನ್ನತ್ತಾರು ಹಿಂಗೆ ಅಂತ್ರಿ ಸರ. ಇಲ್ಲಸೆ ಇಬ್ಬರು ನೇನು ಪ್ಲ್ಯಾನ್ ಮಾಡಿದ್ರು ಸರ. ಎಲ್ಲ ಊರು ಹೋಗುನು ಇಬ್ಬರು ಕೂಡಿರು ಇಲ್ಲ ರಿಜಿಸ್ಟರ್ ಆಗುನು ಅಂತ ಇಬ್ಬರು ಹಿಂಗೆ ಪ್ಲ್ಯಾನ್ ಮಾಡಿದ್ರು ಸರ್. ಇಕ್ಕೂ ನನಗೆ ರಗಡ ಸಪೋರ್ಟ್ ಮಾಡ್ರಿ ಸರ್. ಯಾವಾಗ ಹೆತ್ತವರ ಮಾತು ಕೇಳಿ ಪೊಲೀಸ್ ಠಾಣೆಗೆ ಬಂದ್ರೋ ಅಲ್ಲೇ ಹೊಸ ಕತೆ ಹುಡ್ಕೊಂಡಿತ್ತು. ನಿಮ್ಮಿಬ್ಬರ ಮದುವೆ ಮಾಡಿಸ್ತೀವಿ, ಆದರೆ ಈಗಲೇ ಮಾಡಿಸಲ್ಲ, ನಮಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕಣ್ಣೊರೆಸೋ ಕೆಲಸ ಮಾಡಿದ್ರು. ಇದನ್ನ ನಂಬ್ಕೊಂಡ ರೋಹನ್ ಹಾಗೂ ಇಶಾ ಹೆತ್ತವರ ಜೊತೆ ಹೋದ್ರು. ಯಾವಾಗ ಮಗಳು ಮನೆ ಸೇರ್ಕೊಂಡ್ಲೋ ಹುಡುಗನ ಸಂಪರ್ಕವನ್ನೇ ಕಟ್ ಮಾಡಿಬಿಟ್ರು. ಒಬ್ರಿಗೊಬ್ಬರ ಸಂಪರ್ಕವೇ ಇಲ್ಲದಂಗೆ ಮಾಡಿಬಿಟ್ರು. ಸುಮಾರು 2 ವರ್ಷಗಳ ಕಾಲ ಇಶಾ ಹಾಗೂ ರೋಹನ್ಗೆ ಸಂಪರ್ಕನೇ ಇರಲಿಲ್ಲ. ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೆ ಇಶಾ ರೋಹನ್ನ ಸಂಪರ್ಕವಾಗಿತ್ತು. ಯಾವಾಗ 2 ವರ್ಷದ ನಂತರ ಕದ್ದು ಮುಚ್ಚಿ ಮಾತುಕತೆ ಶುರು ಮಾಡಿದ್ರೋ ಮತ್ತೆ ಮನೆ ಬಿಟ್ಟು ಬಂದಿದ್ದಾರೆ. ಇಬ್ರು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ. ಸೀದಾ ಬೆಳಗಾವಿ ಕರ್ಕೊಂಡು ಬಂದಿದ್ದಾನೆ ರೋಹನ್. ಯುವತಿ ಮನೆಯವರು ಹುಡುಕಾಟ ನಡೆಸ್ತಿದ್ದಾರೆ ಅಂತ ಬೆಳಗಾವಿ ಪೊಲೀಸರ ರಕ್ಷಣೆಯನ್ನ ಕೋರಿದ್ದಾರೆ. ಸರ್ ಕಾಲೇಜ್ನಾಗ ಇದ್ರಿ ಸರ್. ನಾವು ಲವ್ ಆಗಿದ್ರಿ ಸರ್. ಅವಾಗನ ಲವ್ ಆಗೀಗ 9 ವರ್ಷ ಆಗೈತ್ರಿ ಸರ್. ಈಗ ಸರ್ ಇವು ಹುಡುಗಿನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಟಾರ್ಚರ್ ಮಾಡತ್ತಾರ್ರಿ ಸರ್. ಅಂದ್ರೆ ಆ ಹುಡುಗನ ಜೊತೆ ಇರಬಾರ್ದು, ಅವ್ನು ಕರ್ಕೊಂಬ, ಅವ್ನ ಜೋಡಿ ಮದುವೆ ಆಗ್ಬಾರ್ದು. ಬಟ್ ಈಗ ಹುಡುಗಿಗೆ ಸರ್ ನಾನು ಜೋಡಿನ ಇಲ್ಲಿ ಮದುವೆ ಆಗ್ಬೇಕನ್ನತ್ತಾರ. ಇಬ್ರು ಒಂದು ಪ್ಲಾನ್ ಮಾಡಿರಿ ಸರ್. ಇಲ್ಲೇ ಊರಾಗ ಇಲ್ಲಿ ರಿಜಿಸ್ಟರ್ ಆಗ್ತಾರಿ. ಅಲ್ಲಿ ನಮ್ಮ ಫ್ಯಾಮಿಲಿ ಪ್ಲೀಸ್ ಟಾರ್ಚರ್ ಕೊಡ್ಬಾರ್ದು ಅಂತ ಈ ಹುಡುಗಿ ನಂಗೆ ಹಂಗೆ ಹೇಳಂತ ಹಿಂಗೆ ಅನ್ನತ್ತಾರೆ. ಆಗ ನಂಗೆ ಸಪೋರ್ಟ್ ಕೊಡ್ದ ಅಂತ ಹಿಂಗೆ ಹೇಳತ್ತಾಳ್ರಿ ಸರ್. घर पे बोलते हैं दूसरे लड़के के साथ शादी करेंगे, इसको छोड़ करके रोहन को, वो बाद में मुझे उसके साथ ही शादी करना है. ಒಟ್ಟಲ್ಲಿ ಆಸ್ತಿ ಅಂತಸ್ತಿಗಿಂತ ಪ್ರೀತಿ ದೊಡ್ಡದು ಅಂದ್ಕೊಂಡವರಿಗೆ ಹೆತ್ತವರೇ ವಿಲನ್ ಆಗಿದ್ದಾರೆ. ಮನೆ ಬಿಟ್ಟು ಬಂದವರು ಪೊಲೀಸರ ಮೊರೆ ಹೋಗಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕರುನಾಡಲ್ಲಿ ಈ ಬಾರಿ ಮಳೆರಾಯ ಅಕ್ಷರಶಃ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾನೆ. ಒಂದ್ ಕಡೆ ಮಳೆ ಸುರಿದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದೆ. ಬೆಳಗಾವಿ ಜನರಿಗೆ ಮಹಾರಾಷ್ಟ್ರದ ಮಳೆ ತಂಪೆರೆದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಹನಿ ಮಳೆ ಆಗ್ತಾ ಇಲ್ಲ.
ಒಂದಲ್ಲ ಎರಡಲ್ಲ ತಿಂಗಳುಗಳೇ ಕಳೆದು ಹೋದ್ವು. ಹತ್ತಾರು ಮಳೆಗಳು ಬಂದಂತೆಯೇ ಕಣ್ಮರೆಯಾಗಿ ಹೋದ್ವು. ಆರಿದ್ರ ಮಳೆ ಬಂದು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಪುನರ್ವಸು ಮಳೆಯಂತೂ ಹನಿ ಮಳೆ ಸುರಿಸಲಿಲ್ಲ. ಪುಷ್ಯ ಮಳೆ ಕೂಡ ಕೈಕೊಟ್ಟಿದ್ದಾಯ್ತು. ಹೀಗಾಗಿ ದಿಕ್ಕು ಕಾಣದಂತಾದ ಜನ ಊರೂರಲ್ಲೂ ಕಣ್ಣೀರಿಡುತ್ತಿದ್ದಾರೆ. ಪೂರ್ವ ಮುಂಗಾರಿನಲ್ಲಿ ಬಿತ್ತಿದ್ದ ಬೆಳೆಗಳನ್ನೆಲ್ಲ ತಮ್ಮ ಕೈಯಾರೆ ನಾಶ ಮಾಡ್ತಿದ್ದಾರೆ. ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬದುಕೋದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಮಳೆಗಾಲ ಏನೋ ಶುರುವಾಗಿದೆ, ಆದರೆ ಮಳೆ ಮಾತ್ರ ಬರ್ತಿಲ್ಲ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ರಿಂದ ಹಲವೆಡೆ ಭೀಕರ ಬರ ಆವರಿಸಿದೆ. ಧಾರವಾಡದಲ್ಲಿ ಮಳೆ ಇಲ್ಲದೆ ರೈತರ ಪಾಡು ಹೇಳತೀರದಾಗಿದೆ. ಜುಲೈ ಮೊದಲ ವಾರ ಕೆಲ ಪ್ರದೇಶಗಳಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗಿತ್ತು. ಇದನ್ನೇ ನಂಬಿ ನವಲಗುಂದ ಭಾಗದ ಕೆಲ ರೈತರು ಬಿತ್ತನೆ ಮಾಡಿದ್ರು. ಆದ್ರೀಗ ನೀರಿಲ್ಲದೆ ಬೆಳೆ ಒಣಗ್ತಾ ಇದ್ದು ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡ್ತಿದ್ದಾರೆ. ಬ್ಯಾಲ್ಯಾಳ ಗ್ರಾಮದ ರೈತರು ಹತ್ತಿ ಬೆಳೆಗೆ ಟ್ಯಾಂಕರ್ ಮೂಲಕ ನೀರು ಹಾಯಿಸುತ್ತಿದ್ದಾರೆ. ಇಲ್ಲಿ ಏನು ಮಳಿ ಇಲ್ಲ ಏನಿಲ್ಲ, ಪೀಕ್ ಅಷ್ಟು ಹತ್ತಿ ನಾಟಿಗೆ ಅಷ್ಟು ಒಣಗಾಕತ್ತಿದ್ದಕ್ಕೆ ನಾವು ಟ್ಯಾಂಕರ್ ತಗೊಂಡ ಅದಕ್ಕೆ 1500 ರೂಪಾಯಿ ದಿವ್ಸಕ್ಕೆ ಬಾಡಿಗೆ ಕೊಟ್ಟ ನಮ್ಮ ಹೆಣ್ರು ಮಕ್ಕಳು ನಾವು ಅಷ್ಟು ಕೂಡಿ ಹತ್ತಿಗೆ ನೀರು ಹಾಕತ್ತೀವಿ. ಈ ಮಳಿ ಇಲ್ಲ ಸಂಕಟಕ್ಕೆ ಏನಾದರೂ ಅನಿವಾರ್ಯ ಮಾಡಾಕತ್ತವಿ. ಮತ್ತೆ ಬಿಟ್ರೆ ಅಷ್ಟು ಒಣಗಿ ಹೋಗತಿ. ಆ ಸಂಕಟಕ್ಕೆ ಏನಾರ ಒಂದು 4 ದಿವಸ ಬದುಕಿತ್ತಲ್ಲ ಅಂತೇಳಿ ಇದನ್ನ ಮಾಡಾಕತ್ತವೆ. ಮಾಡೋ ಪ್ರಯತ್ನ ಮಾಡಾಕತ್ತವಿ. ಮಳಿ ಅಂಕ್ರಿ ಏಟೇನು ಇಲ್ಲ ಇಲ್ಲಿ, ಮಳಿ ಅಷ್ಟು ಒಣ್ಣಾದೈತಿ. ಅದಕ್ಕೆ ನೀರು ಹಾಕತ್ತವೆ ಗಿಡಕ್ಕೆ. ಈಗ ಇದನ್ನ ಲವಣಿ ಹೊಲ ಮಾಡಿವ್ರಿ, 4 ಎಕರೆ ಹೊಲ. ಎಕರೆಕ್ಕೆ 2 ರೂಪಾಯಿ ಬೀಜ, ಈಗ ಗೊಬ್ಬರ ಹಾಕಿವಿ. ಮಳಿ ಇಲ್ಲದಕ್ಕ ಹಾಕಿವಿ. ಆಮೇಲೆ ಈಗ ಬರಗಾಲ ಅಂತ ಘೋಷಣೆ ಮಾಡಿದ್ರು ಇದ್ದವ್ರಿಗೆ ಲವಣಿ ಮಾಡಿದ್ರೆ ನಮಗೇನು ಬರೋದಿಲ್ಲ. ಅದಕ್ಕೆ ಏನೋ ಒಂದು ಪರಿಹಾರ ಮಾಡ್ತೀನಿ ಮಾಡಿ. ಚಿತ್ರದುರ್ಗದಲ್ಲಿ 2 ತಿಂಗಳಿನಿಂದ ಮಳೆ ಮಂಗಮಾಯವಾಗಿದ್ದು ಸಾಲ ಮಾಡಿ ಬಿತ್ತನೆ ಮಾಡಿರುವ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬಚ್ಚಬೋರನಹಟ್ಟಿಯಲ್ಲಿ ಬರೋಬ್ಬರಿ 500 ಎಕರೆಯಲ್ಲಿ ಬೆಳೆದಿದ್ದ ಸೂರ್ಯಕಾಂತಿ ಬಾಡಿ ಹೋಗ್ತಿದೆ. ಬೀಜ, ರಸಗೊಬ್ಬರಕ್ಕೆ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದ ರೈತರು ಈಗ ಕಣ್ಣೀರಿಡ್ತಿದ್ದು ಚಿತ್ರದುರ್ಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ಜನ ದೇವರ ಮೊರೆ ಹೋಗಿದ್ದಾರೆ. ಕಾರಟಗಿ ತಾಲೂಕಿನ ಸೋಮನಾಳದಲ್ಲಿ ಮಳೆಗಾಗಿ ರೈತರು ಮಲ್ಲಿಕಾರ್ಜುನ ದೇವರಿಗೆ ಭಜನೆ ಮೂಲಕ ಪ್ರಾರ್ಥಿಸಿದ್ದಾರೆ. ಮಂಡ್ಯದಲ್ಲಿ ವರುಣದೇವ ಕೃಪೆ ತೋರುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಕೆಆರ್ಎಸ್, ಕಬಿನಿ ಡ್ಯಾಂಗಳು ಬರಿದಾಗಿವೆ. ಕಾವೇರಿ ಒಡಲು ಅಕ್ಷರಶಃ ಬರಿದಾಗಿದ್ದು ನೀರಿಲ್ಲದೆ ಮಳವಳ್ಳಿಯ ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿದೆ. ಇತ್ತ ಚಾಮರಾಜನಗರದಲ್ಲೂ ವರುಣ ಮುನಿಸಿಕೊಂಡಂತೆ ಕಾಣುತ್ತಿದೆ. ಮುಂಗಾರು ಆರಂಭದಲ್ಲಿ ಸುರಿದಿದ್ದ ಅಲ್ಪ ಸ್ವಲ್ಪ ಮಳೆಯಲ್ಲಿ ಗುಂಡ್ಲುಪೇಟೆ, ಹನೂರು ಭಾಗದ ರೈತರು ಜೋಳ, ಹತ್ತಿ, ಸೂರ್ಯಕಾಂತಿ, ಉದ್ದು, ಹೆಸರು, ಅಲಸಂದೆ ಬಿತ್ತಿದ್ರು. ಆದ್ರೀಗ ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ಹೋಗ್ತಿದ್ದು ರೈತರನ್ನ ಚಿಂತೆಗೆ ದೂಡಿದೆ. ಮಳೆಯ ಸುಳಿವೇ ಇಲ್ಲದೆ ಇರೋದ್ರಿಂದ ಕೊಳವೆ ಬಾವಿಗಳು ಬತ್ತಿ ಹೋಗ್ತಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳಿದುಳಿದ ಬೆಳೆ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಕೆರೆ ಕಟ್ಟೆಗಳಲ್ಲಿ ನಿಂತಿರುವ ಅಷ್ಟೋ ಇಷ್ಟೋ ನೀರನ್ನ ಟ್ಯಾಂಕರ್ಗಳ ಮೂಲಕ ತಂದು ಬೆಳೆಗೆ ನೀರುಣಿಸುತ್ತಿದ್ದಾರೆ. ಬೈಲೂರು ಸುತ್ತಮುತ್ತ ಇರ್ತಕ್ಕಂಥ ಪಂಚಾಯಿತಿಗಳಲ್ಲಿ ಏನು ಮಳೆನ ನಂಬಿ ಬೆಳ್ಳುಳ್ಳಿ ಬೆಳೆ, ನಮ್ಮ ಭಾಗದಲ್ಲಿ ಬೆಳ್ಳುಳ್ಳಿ ಹೆಚ್ಚು ಒಂದು ಬೆಲೆ ಸಿಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ಸುಮಾರು ಒಬ್ಬೊಬ್ಬ ರೈತರು 5 ಲಕ್ಷ 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಬೆಳೆ ಹಾಕ್ಬಿಟ್ರೆ ಮಳೆ ಅಂತೂ ಕಂಪ್ಲೀಟ್ ಇಲ್ಲ. ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದು ಬೆಳ್ಳುಳ್ಳಿ ಎಲ್ಲ ಫುಲ್ ಕಂಪ್ಲೀಟ್ ಲಾಸ್ ಆಗಿದೆ. ಹಾಗಾಗಿ ಸರ್ಕಾರ ಮೋಡದ ಬಿತ್ತನೆ ಬೆಳೆ ಮಾಡಿಸ್ಬೇಕು, ಮತ್ತು ಜೊತೆಗೆ ಲಾಸ್ ಆಗಿರ್ತಕ್ಕಂಥವ್ರಿಗೆ ಸೂಕ್ತ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂತಂದರೆ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಟೇಜ್ ಹೋಗ್ಬಿಟ್ಟದೆ. 29,000 ಏನು ಹೆಕ್ಟ್ರು ಬಿತ್ತನೆ ಆಗಿದೆ. ಅದರಲ್ಲಿ ನಮಗೆ ಸಾಕಷ್ಟು ಎಲ್ಲ ಬೆಳೆಗಳನ್ನು ಈಗ ಮುಸ್ಕಿನ ಜೋಳ ಏನು ಬಿತ್ತನೆ ಆಗಿದೆ ಸುಮಾರು 4,000 ಹೆಕ್ಟ್ರು. ಅದನ್ನೇನು ಮಾಡ್ತಾರೆ, ಪೂರ್ವ ಮುಂಗಾರಿನಲ್ಲಿ ತಗೊಳ್ಳೋಂಥವ್ರು, ಇರಿಗೇಷನ್ ನೀರಾವರಿ ಸೌಲಭ್ಯ ಇರೋಂಥವ್ರು, ಸ್ಪ್ರಿಂಕ್ಲರ್ ಅಥವಾ ಬೋರ್ವೆಲ್ ಸೌಲಭ್ಯ ಇರೋಂಥವ್ರು ಮಾಡ್ಕೊಳ್ತಾರೆ. ಅದು ಬಿಟ್ಟು ಮಿಕ್ಕಿದ್ದಂಥ 25,000 ಹೆಕ್ಟೇರ್ನಷ್ಟು ಬೆಳೆಯೂ ಸಹ ಮಳೆ ಕೊರತೆಯಿಂದ ಬೇರೆ ಬೇರೆ ಹಂತದಲ್ಲಿ ಮಳೆ ಕೊರತೆಯಿಂದ ನಮಗೆ ಬೆಳೆ ಬಾಡ್ತಾ ಇರೋಂಥ ಕಾಣುತ್ತೆ. ಕರುನಾಡಿನಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಮಾರಪ್ಪನ ಗ್ರಾಮದಲ್ಲಿ ಬೋರ್ವೆಲ್ ಕೆಟ್ಟು 6 ತಿಂಗಳಾದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಅಕ್ಕಪಕ್ಕದ ಗ್ರಾಮಗಳಿಗೆ ಅಲೆದಾಡ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಕಂಗಾಲಾದ ಜನ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ.
ಒಂದ್ ಕಡೆ ಮಳೆ ಕೈಕೊಟ್ಟಿದೆ, ಇನ್ನೊಂದ್ ಕಡೆ ಕೆರೆ ಕಟ್ಟೆಗಳು ಒಣಗ್ತಿವೆ. ಇದರ ಮಧ್ಯೆ ಈಗ ಮನೆ ಮನೆಗೆ ಬರ್ತಿದ್ದ ಕುಡಿಯೋ ನೀರು ಕೂಡ ಬರ್ತಿಲ್ಲ. ತುಮಕೂರಿನ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಮನೆ ಮನೆಗೆ ಗಂಗೆ ಅನ್ನೋ ಯೋಜನೆ ಅರ್ಧಕ್ಕೆ ನಿಂತು ಹೋಗಿದೆ. ಹೀಗಾಗಿ ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ದೂರ ಅಲೆಯುವಂತಾಗಿದೆ. ಗ್ರಾಮದ ಒಟ್ಟು 250 ಮನೆಗಳಿದ್ದು ಅದರಲ್ಲಿ 150 ಮನೆಗಳಿಗಷ್ಟೇ ಕೊಳಾಯಿ ಅಳವಡಿಸಲಾಗಿದೆ. ಅವುಗಳಲ್ಲೂ ಕಳೆದೆರಡು ವರ್ಷಗಳಿಂದ ಹನಿ ನೀರು ಬಂದಿಲ್ಲ. ಯೋಜನೆಯ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಜನ ಕಿಡಿಕಾರ್ತಿದ್ದಾರೆ. ಎಲ್ಲಿದೆ ಸಮಸ್ಯೆ ನಮ್ದು ಇನ್ನೇನಿಲ್ಲ. ಎಲ್ಲಿ ಅದೇ ಒಂದೆಲ್ಲ ಹಿಡ್ಕೊಬರ್ಬೇಕು, ಎಲ್ಲರೂ ಹೋಗಿ ಇಲ್ಲಿ ಎಲ್ಲ ಹೋಗಿ ಅಲ್ಲಿ ಹಿಡ್ಕೊಬರ್ಬೇಕು. ಒಂದು 14 ಮನೆ ಎಲ್ಲ ಹೋಗಿ ಅಲ್ಲಿಂದ ಹಿಡ್ಕೊಬರ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನೀರನ್ನ? ಅದೇ ಮಾಡ್ತೀವಿ, ಇನ್ನ ಟ್ಯಾಂಕಿ ರೆಡಿ ಆಗಿಲ್ಲ, ಪೈಪ್ ರೆಡಿ ಆಗಿಲ್ಲ, ಮಾಡ್ತೀವಿ ಅಂತಾರೆ ಅಷ್ಟೇ. ಮಲೆನಾಡು ಅಂತ ಕರೆಸಿಕೊಳ್ಳೋ ಚಿಕ್ಕಮಗಳೂರಲ್ಲೂ ಈ ಬಾರಿ ಮಳೆ ಕೈಕೊಟ್ಟಿದೆ. ಜಿಲ್ಲೆಯ ಹಲವೆಡೆ ವರುಣದೇವನ ಸುಳಿವೇ ಇಲ್ಲದೆ ಕೆರೆ ಕಟ್ಟೆಗಳು ಖಾಲಿಯಾಗಿವೆ. ಮಳೆಗಾಗಿ ಅಯ್ಯನಕೆರೆ, ಮದಕದ ಕೆರೆ, ತಪ್ಪಲಿನ ಹಸ್ತಿನಾಪುರ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. 180 ಕುಟುಂಬಗಳು ಶಕುನ ರಂಗನಾಥ ಸ್ವಾಮಿ, ಸರಪಳಿ ಕೆಂಚರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಂದ್ ಕಡೆ ಮಳೆಯ ಚೆಲ್ಲಾಟ, ಮತ್ತೊಂದ್ ಕಡೆ ಮಳೆ ಆರ್ಭಟ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಭರ್ಜರಿ ಮಳೆಯಾಗ್ತಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಬೆಳಗಾವಿ ಜನ ಖುಷಿಯಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳಿಗೆ ನೀರಿನ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಕೃಷ್ಣಾ ನದಿಗೆ 70,000 ಕ್ಯೂಸೆಕ್ ಒಳಹರಿವು ಬರ್ತಿದೆ. ಇದರ ಪರಿಣಾಮ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ಕಲ್ಲೋಳ ಯಡೂರ ಸೇತುವೆ ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ಮುಲ್ಲಾನ್ಕಿ ಗ್ರಾಮದ ಮಸೂರ್ ಅಲಿ ದರ್ಗಾ ಕೂಡ ಮುಳುಗಡೆ ಆಗಿದ್ದು ನದಿ ತಟದ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಭಾರೀ ಮಳೆ ಹಿನ್ನೆಲೆ ಇಂದು ಜೋಯಿಡಾ, ದಾಂಡೇಲಿ ತಾಲೂಕಿನ ಎಲ್ಲಾ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿತ್ತು. ಇನ್ನು ಹಾವೇರಿಯಲ್ಲಿ ಇಷ್ಟು ದಿನ ಮಳೆಯ ಸುಳಿವೇ ಇರಲಿಲ್ಲ. ಇದೀಗ ವರುಣದೇವ ಕೃಪೆ ತೋರಿದ್ದು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಜಿಟಿ ಜಿಟಿ ಮಳೆ ಸುರಿತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಕೆಲವೆಡೆ ಮಳೆ ಬಂದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದೆ. ಹೀಗೆ ಮುಂದುವರೆದ್ರೆ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಡದಿ ಟೌನ್ಶಿಪ್ ಸಮರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ರೈತರು ಭೂಮಿ ಕೊಡಲ್ಲ ಅಂತ ಇದ್ರೆ ಸರ್ಕಾರ ಯೋಜನೆ ಕೈ ಬಿಡಲ್ಲ ಅಂತ ಇದೆ. ಈ ಬೇಕು ಬೇಡಗಳ ಮಧ್ಯೆ ಬಿಡದಿ ಹೋರಾಟ ಶುರುವಾಗಿ ಬರೋಬ್ಬರಿ 500 ದಿನಗಳೇ ಆಗೋಯಿತು. ಹೀಗಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಆಗಮಿಸಿ ರೈತರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಜನರನ್ನ ಎದುರಿಸಿ ಸರ್ಕಾರ ಆಡಳಿತ ಮಾಡತಕ್ಕಂತ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಬಿಡದಿ ಟೌನ್ಶಿಪ್ ಸಮರ ಶುರುವಾಗಿ ಇವತ್ತಿಗೆ ಭರ್ತಿ 500 ದಿನಗಳೇ ಆಗೋದ್ವು. ಈ 500 ದಿನದಲ್ಲಿ ಊಟ ನೀರು ಬಿಟ್ಟು ಹೋರಾಟಕ್ಕಿಳಿದವರೆಷ್ಟೋ, ಮನೆ ಮಠ ಕಳುಕೊಳ್ತೀವಿ ಅನ್ನೋ ಭಯದಲ್ಲದೆ ಘೋಷಣೆ ಕೂಗಿದವರೆಷ್ಟೋ. ಯಾಕಂದ್ರೆ ಯಾವಾಗ ನಮ್ಮ ಭೂಮಿ ಹೋಗುತ್ತೋ, ಎಲ್ಲಿ ಹುಟ್ಟಿ ಬೆಳೆದ ಜಾಗ ಕಳ್ಕೊಳ್ತೀವೋ ಅಂತ ನಿತ್ಯವೂ ಆತಂಕದಲ್ಲದೆ ಬದುಕ್ತಿದ್ದಾರೆ. ಈ ಕ್ಷಣಕ್ಕೂ ಕೂಡ ಈಗ ಆತಂಕ ದೂರ ಆಗಿಲ್ಲ. ಹೀಗಾಗಿಯೇ ಭೂಮಿ ಬಿಡೋದಿಲ್ಲ ಅನ್ನೋ ಹೋರಾಟ 500 ದಿನಕ್ಕೆ ಕಾಲಿಟ್ಟಿದ್ದು ದಿನದಿಂದ ದಿನಕ್ಕೆ ಜೋರಾಗ್ತಾನೇಗಿದೆ. ಬೈರಮಂಗಲ ಗ್ರಾಮದಲ್ಲಿ ರೈತರ ಪ್ರತಿಭಟನೆಯ ಕಿಚ್ಚು ದಿನ ದಿನವೂ ತೀವ್ರಗೊಳ್ತಿದೆ. ರೊಕ್ಕ ಕೊಟ್ಟೇವು, ಭೂಮಿ ಮಾತ್ರ ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅನ್ನದಾತರ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲ್ ಗೌಡರು ಸಾಥ್ ನೀಡಿದ್ರು. ಇಂದು ಬೈರಮಂಗಲದಲ್ಲಿ ಕೋರ್ಟ್ ಕಲಾಪದಂತೆಯೇ ಪಬ್ಲಿಕ್ ಹಿಯರಿಂಗ್ ನಡೆಯಿತು. ಈ ವೇಳೆ ರೈತರ ಅಭಿಪ್ರಾಯ ಸಂಗ್ರಹಿಸಲಾಗಿತ್ತು. ಕಟಕಟೆಯಲ್ಲಿ ನಿಂತ ಅನ್ನದಾತರು ತಮ್ಮ ಸಮಸ್ಯೆಗಳನ್ನ ನಿವೃತ್ತ ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ರು. ನಮ್ಮಲ್ಲಿ ಸುಮಾರು 300 ಕುಟುಂಬಗಳಿದೆ. 300 ಕುಟುಂಬದಲ್ಲಿ 387 ಖಾತೆದಾರರಿದ್ದಾರೆ. ಅದರಲ್ಲಿ ಕೇವಲ 7 ಖಾತೆದಾರರು ಮಾತ್ರ ಪರ ಇರೋರು, 380 ಜನ ಬೇಡ ಅಂತ ಇರೋರು. ಇದರಲ್ಲಿ ನಮ್ದು ಹೈನುಗಾರಿಕೆ
ಸುಮಾರು ತಿಂಗಳಿಗೆ 60,000 ಲೀಟರ್ ನಮ್ದು 1 ಗ್ರಾಮದಿಂದ ಹಾಲು ಉತ್ಪಾದನೆ ಇದೆ. ಅದರಲ್ಲಿ ಎಲ್ಲಾ ಮಿಶ್ರ ಬೆಳೆಗಳು, ತರಕಾರಿಗಳು, ಕಾಳು, ರಾಗಿ, ಜೋಳ, ರೇಷ್ಮೆ ಇನ್ನಿತರ ಎಲ್ಲಾ ಬೆಳೆಗಳು ಫಲವತ್ತಾದ ಭೂಮಿ ಆಗಿರೋದ್ರಿಂದ ಎಲ್ಲಾ ಬೆಳೆಗೂ ಯೋಗ್ಯವಾಗಿದೆ. ಕೊಡೋದಾ ಬ್ಯಾಡವಾ, ಇರೋದಾ ಬ್ಯಾಡವಾ, ಕೊಡೋದಾ ಬ್ಯಾಡವಾ ಅಂತ ಹೇಳಿ ಹಿಂದೆ ಮುಂದೆ ಸೆಳಿತಾ ಇದ್ದಾರೆ. ಒಂದು 2 ಮನೆಯವರು ಕನ್ಫರ್ಮ್ ಆಗಿ ನಾವು ಕೊಡ್ತೀವಿ ಅಂತ ಇದ್ದಾರೆ. ಒಂದು 15-20 ಎಕರೆ ಅವರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ನಮ್ಮ ಗ್ರಾಮದಲ್ಲಿ ವ್ಯವಸಾಯವನ್ನೇ ಅವಲಂಬಿಸಿಕೊಂಡಿದ್ದಾರೆ. ರೇಷ್ಮೆ ಬೆಳೀತಾರೆ, ಬೇಬಿ ಖಾನ್ ಬೆಳೀತಾರೆ, ಹೈನುಗಾರಿಕೆ ಮಾಡ್ತಾರೆ. ಆದ್ರಿಂದ ನಮ್ಮಲ್ಲಿ ಎಲ್ಲಾ ರೈತರು, ಎಲ್ಲಾ ಜನಾಂಗದ ರೈತರು ಇದ್ದಾರೆ. ಜಾಸ್ತಿ ಒಂದು 80% ವ್ಯವಸಾಯವನ್ನೇ ಅವಲಂಬಿಸಿಕೊಂಡಿದ್ದಾರೆ. ರೈತರ ಅಹವಾಲು ಕೇಳಿದ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ್ರು ಅನ್ನದಾತರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ನಾನು ಸಂವಿಧಾನಾತ್ಮಕ ಕಾನೂನಾತ್ಮಕವಾಗಿ ನಿಮ್ಮ ಭಯ ಹೋಗಿಸಲು ಬಂದಿದ್ದೇನೆ. ಕೆಲವರು ಯೋಜನೆಗೆ ಭೂಮಿ ಕೊಡ್ತೀನಿ ಎಂದಿದ್ದಾರೆ. ಅವರು ಕೊಟ್ಟ ಮಾತ್ರಕ್ಕೆ ಭೂ ಸ್ವಾಧೀನ ಮಾಡಲು ಆಗಲ್ಲ. ಇದು ಪ್ರಜಾಪ್ರಭುತ್ವದ ರಾಷ್ಟ್ರ. ಸಂವಿಧಾನ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ರೈತರ ರಕ್ಷಣೆ ಮಾಡಬೇಕು ಅಂತ ಕಿಡಿಕಾರಿದ್ರು. ಜನರನ್ನ ಎದುರಿಸಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದ ಲಕ್ಷಣ ಎಲ್ಲರೂ ಸಮನಾಗಿ ಸಮಬಾಳು ಮಾಡ್ತಕ್ಕಂಥ ಅವಕಾಶವನ್ನ, ಆಡಳಿತವನ್ನ ಸಂವಿಧಾನದಲ್ಲಿ ಮಾಡ್ತಕ್ಕಂಥ ಗಾಢವಾದ ಸಂವಿಧಾನಾತ್ಮಕವಾದ ಕರ್ತವ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಎಚ್ಚರಿಕೆ ಕೊಡೋಕೆ ಬಂದಿದ್ದೆ. ಒಟ್ಟಲ್ಲಿ ಟೌನ್ಶಿಪ್ ಸಮರ ದಿನದಿಂದ ದಿನಕ್ಕೆ ಜೋರಾಗ್ತಾನೇಗಿದೆ. ಸರಕಾರವೇನೋ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಿದೆ. ಆದರೆ ಮತ್ತೆ ಯಾವಾಗ ಕಿಡಿ ಹೊತ್ತಿಕೊಳ್ಳುತ್ತೋ ಗೊತ್ತಿಲ್ಲ. ಹೀಗಾಗಿಯೇ ಬಿಡದಿ ರೈತರು ನಿತ್ಯವೂ ಆತಂಕದಲ್ಲೇ ದಿನ ದೂಡುತ್ತಿದ್ದಾರೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.